ಭಾರತದಂತಹ ಪವಿತ್ರ ನೆಲದ ಆತ್ಮ ಆಧ್ಯಾತ್ಮದ್ದು ಎಂಬ ಸತ್ಯ ಅನುರಣಿಸಿದಂತೆ ನಮ್ಮ ಮಹಾಕಾವ್ಯಗಳ ಸಂದೇಶಗಳೇ ನಮ್ಮ ನಿಯತಿಗಳು ಮತ್ತು ಆ ಕಾವ್ಯ ನಾಯಕರುಗಳೇ ನಮ್ಮ ಪರಮಾತ್ಮರು. ಕಾಲದ ಕನ್ನಡಿಗಳಾದ ಪುರಾಣ ಇತಿಹಾಸಗಳಲ್ಲಿ ಯುಗ ಯುಗದಲ್ಲಿಯೂ ಯುಗಪುರುಷರು ಅವತರಿಸಿ ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ ಗೈದಿದ್ದಾರೆ. ಅಂತಹವರಲ್ಲಿ ತ್ರೇತಾಯುಗದ ಮನುಕುಲದಿ ಜನಿಸಿ ಪ್ರಿಯ ಪರಮಾತ್ಮನಾದವನೇ ರಾಮ. ರಾಮ ಯಾವುದನ್ನು ಬೋಧಿಸಿ ದೇವರಾಗಲಿಲ್ಲ, ಬದಲಾಗಿ ಇಡೀ ಅವತಾರದಲ್ಲಿ ಪುತ್ರಧರ್ಮ, ಭ್ರಾತೃಧರ್ಮ, ಪತಿಧರ್ಮ, ಪ್ರಜಾಪತಿಯ ಧರ್ಮ ಹೀಗೆ ಎಲ್ಲವನ್ನೂ ನಿಷ್ಠೆಯಿಂದ ನಿರ್ವಹಿಸಿ ಪುರುಷೋತ್ತಮನಾದವನು. ಈ ಬೃಹತ್ ರಾಮಾಯಣವನ್ನು ಇಡಿಯಾಗಿ ದಕ್ಕಿಸಿಕೊಳ್ಳಲಾದೀತೋ ಇಲ್ಲವೋ, ನಮ್ಮ ಮಕ್ಕಳ ಕಲ್ಪನೆಗೆ ದಕ್ಕಿದಷ್ಟು ರಾಮಾಯಣವನ್ನು ನೃತ್ಯ ರೂಪಕವಾಗಿ ವೀಕ್ಷಿಸೋಣ. ಈ ರಾಮ ಇಡೀ ಭಾರತದ ದೊರೆ. ಇವನಿಗೆ ಭಾವ, ಭಾಷೆ, ಪ್ರಾಂತ್ಯಗಳ ಮಿತಿಯಿಲ್ಲ. ಭಾರತದವರೆಲ್ಲರೂ ಅವರವರ ಭಾವಗಳಲ್ಲಿ, ಅವರವರ ಭಾಷೆಗಳಲ್ಲಿ ರಾಮನನ್ನು ಅರ್ಥೈಸಿ ಅನುಭವಿಸಿದ್ದಾರೆ. ಈ ಮಹಾಪುರುಷನ ಮಹಿಮೆ ನೋಡಿ ಕೃತಾರ್ಥರಾಗೋಣ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಿಮ್ಮ ಮುಂದೆ ರಾಮಕಥಾ. मंगल भवन मंगल हारी, द्रवहु सुदशरथ जड़ बिहारी.
ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಚಿಂತಿಸದಿರಿ ಚಿಂತಿಸದಿರಿ ಒಳಿತಾಗುವುದು. ಚಿಂತಿಸದಿರಿ ಚಿಂತಿಸದಿರಿ ಒಳಿತಾಗುವುದು. ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ ಆಗೇ ಆಗುವುದು. ಓ ಚಿಂತಿಸದಿರಿ ಚಿಂತಿಸದಿರಿ ಒಳಿತಾಗುವುದು. ದಾಶರಥಿಯಾಗಿ ಅವತರಿಸುವೆನು, ರಾವಣಾದಿ ರಾಕ್ಷಸರನ್ನು ಸಂಹರಿಸುವೆನು. ದಾಶರಥಿಯಾಗಿ ಅವತರಿಸುವೆನು, ರಾವಣಾದಿ ರಾಕ್ಷಸರನ್ನು ಸಂಹರಿಸುವೆನು. ಸಂಹರಿಸುವೆನು ಸಂಹರಿಸುವೆನು. नारायणाय विद्महे वासुदेवाय धीमहि तन्नो विष्णुः प्रचोदयात्. ॐ नारायणाय विद्महे वासुदेवाय धीमहि तन्नो विष्णुः ಪ್ರಚೋದಯಾತ್. ಮಹಾರಾಜ ದಶರಥ, ಪ್ರಜಾಪತಿಯ ಆಜ್ಞೆಯ ಮೇರೆಗೆ ಬಂದಿರುವೆನು. ಪ್ರಜಾಪತಿಯು ಕಳಿಸಿರುವನು ಈ ದಿವ್ಯ ಪಾಯಸವನ್ನು. ಈ ಮಹಾಪ್ರಸಾದವನ್ನು ಮಡದಿಯರಿಗೆ ನೀಡಿ. ಪುತ್ರ ರತ್ನರಾಡುವರು ಮನೆಯಂಗಳದಿ. ಧನ್ಯೋಸ್ಮಿ ದೇವ. ತಥಾಸ್ತು. ನವಮಾಸಗಳ ನಂತರ ರಾಣಿಯರಿಗೆ ಪ್ರಸವ ಕಾಲ. ಚೈತ್ರ ಶುದ್ಧ ನವಮಿಯಂದು ಶ್ರೀರಾಮ ಜನಿಸುತ್ತಾನೆ. ಅರಮನೆಯಲ್ಲಿ ಸಂಭ್ರಮ.
दशरथ के अंगना बजी शहनाई, दुल्हन के जैसी अयोध्या सजाई। खुशियों की है ये शाम, दीप जलाओ रे। खुशियों की है ये शाम, दीप जलाओ रे। जन्मे अवध में राम, मंगल गाओ रे। दो सबको ये पैगाम, घर घर जाओ रे। जन्मे अवध में राम, मंगल गाओ रे। दो सबको ये पैगाम, घर घर जाओ रे। जन्मे अवध में राम, मंगल गाओ रे। दो सबको ये पैगाम, घर घर जाओ रे। ಮುನಿವರೆಣ್ಯ ವಿಶ್ವಾಮಿತ್ರರಿಗೆ ನನ್ನ ಪ್ರಣಾಮಗಳು. ದೀರ್ಘಾಯುಷ್ಮಾನ್ ಭವ ರಾಜನ್. ಏನಾಗಬೇಕಿತ್ತು ಗುರುವರ್ಯ? ಅಪ್ಪಣೆ ಮಾಡಿ. ನನ್ನ ಲೋಕ ಕಲ್ಯಾಣದ ಯಜ್ಞಕ್ಕೆ ರಕ್ಕಸರಿಂದ ತೊಂದರೆಯಾಗುತ್ತಿದೆ. ಸಂಹರಿಸಲು ರಾಮನನ್ನು ಕಳುಹಿಸು. ರಾಮನೇ? ಅವನಿನ್ನು ಚಿಕ್ಕವನು. ನಾನೇ ಬರುತ್ತೇನೆ, ಅದಕ್ಕೇನಂತೆ? ಆಗದು. ನನ್ನೊಡನೆ ರಾಮನೇ ಬರಬೇಕು. ರಾಮನನ್ನು ವಿಶ್ವಾಮಿತ್ರರೊಂದಿಗೆ ಕಳುಹಿಸಿಕೊಡು. ಅವನ ಕಲ್ಯಾಣವಾಗುವುದು. ಹಾಗೇ ಆಗಲಿ. ಅಪ್ಪಣೆ ಗುರುವರ್ಯ. ಕೇಳಿರಿ ಕೇಳಿರಿ ಬಂದೆವು ನಾವು, ರಾಮನ ಸಾಹಸ ಹೇಳುವೆವು. ತಾಟಕಿ ರಕ್ಕಸಿ ಇದ್ದಳು ವನದಲ್ಲಿ, ಬಾಧಿಸುತ್ತಿದ್ದಳು ಸತ್ಕಾರ್ಯ. ಋಷಿಗಳಿಗೆಲ್ಲ ಇವಳೇ ಕಂಟಕಿ, ಇವಳದೆ ಹಾವಳಿ ಕಾಡಿನಲ್ಲಿ. ಕಾಡಿನಲ್ಲಿ ಕಾಡಿನಲ್ಲಿ ಹೆಣ್ಣಾದರೂ ನೀ ಚಿಂತಿಸಬೇಡ, ಕೊಂದು ಬಿಡು ಈ ತಾಟಕಿಯ ಎಂದರು ವಿಶ್ವಾಮಿತ್ರರು ರಾಮಗೆ. ರಾಮನು ಹೂಡಿದ ಬಾಣವನು, ರಾಮನು ಹೂಡಿದ ಬಾಣವನು. ತಾಟಕಿಯೊಂದಿಗೆ ಅವಳ ವಂಶವು ಮುಗಿದು ರಾಮನ ಬಾಣಕ್ಕೆ. ದುಷ್ಟ ಶಿಕ್ಷೆಗೆ ಶಿಷ್ಟ ರಕ್ಷೆಗೆ ನಾಂದಿಯಾಯಿತು ಸಂಹಾರ. ದುಷ್ಟ ಅಸುರರ ಸಂಹಾರ, ದುಷ್ಟ ಅಸುರರ ಸಂಹಾರ. ಹೀಗೆ ಮಿಥಿಲೆಯ ದಾರಿಯಲ್ಲಿ ದೇವರಾಮ ಅಹಲ್ಯ ಶಾಪ ವಿಮೋಚನೆ ಮಾಡಿ ದಿವ್ಯನಾಗುತ್ತಾನೆ. ಬ್ರಹ್ಮಮಾನಸಪುತ್ರಿಯೇಕೆ ಅಹಲ್ಯೆ ತತ್ತಣದತ್ತ ಚೊಂಡು ತತ್ತಿಮಿ ತರಗಡೋ ತತ್ತಿತ್ತಣದತ್ತ ಚೊಂಡು ತತ್ತಿಮಿ ತರಗಡೋ ತತ್ತಿತ್ತ ದಣ್ಣ
ಚೊಂಡು ದಿಂ ತಕ್ಕ ತದಿಗಿಣ ತೊಂ ತದಿಗಿಣ ತೊಂ ತಕ್ಕಿ ತದಿಗಿಣ ತೊಂ ರಿತ ನತ ಜೋ ನುತ ಹಿಂ ರಿತ ತಕ್ಕ ತದಿಗಿಣ ತೊಂ ತದಿಗಿಣ ತೊಂ ತಕ್ಕಿ ತದಿಗಿಣ ತೊಂ ಬ್ರಹ್ಮ ಮಾನಸ ಪುತ್ರಿಯೇಕೆ ಅಹಲ್ಯೆ ಬ್ರಹ್ಮ ಮಾನಸ ಪುತ್ರಿಯೇಕೆ ಅಹಲ್ಯೆ ದೋಷ ವಿವರ್ಜಿತೆ ದೋಷ ವಿವರ್ಜಿತೆ ಸೌಂದರ್ಯ ಸಾರ ವಿನಿರ್ಜಿತೆ ನಿಸದ ಮಗ ಮಗ ಸದಾನಿ ನಿಸದ ಮಗ ಮಗ ಸದಾನಿ ದಿಂ ದಿಂ ತಕ್ಕ ದಿಂ ದಿಂ ತಕ್ಕ ದಿಂ ತಕ್ಕ ದಿಂ ದಿಂ ತಕ್ಕ ದಿಂ ದಿಂ ತಕ್ಕ ದಿಂ ದಿಂ ತಕ್ಕ ದಿಂ ತಕ್ಕ ದಿಂ ಮುನಿಯಾಶ್ರಮದಿ ವಿನೀತೆ ಅಹಲ್ಯೆಯು ಅನುದಿನ ಸೇವೆಯ ಮಾಡಿದಳು ಸಗಮದ ಗಮದನಿ ಮದನಿಪ ಸಾನಿದನಿ ದಮ ಸನಿದ ನಿದಮ ದಮದ ಮದದ ಮುನಿಯಾಶ್ರಮದಿ ವಿನೀತೆ ಅಹಲ್ಯೆಯು ಅನುದಿನ ಸೇವೆಯ ಮಾಡಿದಳು ಮುನಿವ ಮುನಿಪತಿಯ ಓಲೈಸುತ್ತ ಮನದ ಅನುರಾಗವ ಅವನಿಂದೆಳಸಿ ಮನದ ಅನುರಾಗವ ಅವನಿಂದೆಳಸಿ ವಿಪ್ರಲಂಬಕ್ಕೆ ಸಂದಳಯ್ಯೋ ಅಹಲ್ಯೆ ಇಂದ್ರನ ನೆನೆಯೂತ ಇಂದ್ರನ ನೆನೆಯೂತ ಇಂದ್ರನ ನೆನೆಯೂತ ವಂಚನೆಯ ಸಂಚನ್ನು ತಿಳಿದ ಗೌತಮನು ಚಂಚಲೆ ಅಹಲ್ಯೆಯನ್ನಿಂದ್ರ ಸಮ್ಮೋಹಿತೆಯ ಚಂಚಲೆ ಅಹಲ್ಯೆಯನ್ನಿಂದ್ರ ಸಮ್ಮೋಹಿತೆಯ ಕಲ್ಲಾಗಲೆಂದು ಶಪಿಸಿದನು ಕಲ್ಲಾಗಲೆಂದು ಶಪಿಸಿದನು ಮುನಿಸಿಂದ ಕಲ್ಲನಿಸಿ ಬೇಳ್ವೊಡಂ ಕನಿಕರಿಸೆನೆಂದ ಕಲ್ಲನಿಸಿ ಬೇಳ್ವೊಡಂ ಕನಿಕರಿಸೆನೆಂದ ಸುಧಾನಂದ ಕೌಶಿಕ ಮುನಿ ಸವನಾವನ ಧಾಮ ಅವನ ಪಾದ ಪಂಕಜ ಸ್ಪರ್ಶದಿಂದ ಅವನ ಪಾದ ಪಂಕಜ ಸ್ಪರ್ಶದಿಂದ ಕೂಡಲೇ ರಜೋಗುಣನವೆದು ಕೂಡಲೇ ರಜೋಗುಣನವೆದು ಅಹಲ್ಯ ಶಾಪ ವಿಮೋಚನೆಯಾದ ಮೇಲೆ ಮಿಥಿಲೆಗೆ ಹೊರಟ ರಾಮ, ಲಕ್ಷ್ಮಣ, ವಿಶ್ವಾಮಿತ್ರ ಹಾಗೂ ಋಷಿವರ್ಯರು. ಆಮೇಲೆ ಆದದ್ದು
ಇಡೀ ಭಾರತಕ್ಕೇ ತಿಳಿದಿರುವ ಸೀತಾ ಸ್ವಯಂವರ. ಮಂಗಲ ಭವನ ಮಂಗಲ ಹಾರಿ ದ್ರಬಹು ಸುದಶರಥ ಜರ ಬಿಹಾರಿ. स्तुति पात्र पावन चरित्र रवि सोमवर नेत्र रमणीय गात्र सीता कल्याण वैभोगमे जन परिपाल भरित शरजाल भुक्ति मुक्ति दलील भूदेव पाल सीता कल्याण वैभोगमे
ಸೀತಾ ಸಹಿತ ರಾಮ, ಊರ್ಮಿಳೆಯ ಸಹಿತ ಲಕ್ಷ್ಮಣ, ಮಾಂಡವಿ ಸಹಿತ ಭರತ, ಶ್ರುತಕೀರ್ತಿಯೊಂದಿಗೆ ಶತ್ರುಘ್ನರ ದಿಬ್ಬಣ ಅಯೋಧ್ಯೆಯತ್ತ ಪಯಣಿಸಿತು. ಮುಂದೆ ಅನುಭಾವಿಸೋಣ ಅಯೋಧ್ಯಾಕಾಂಡ. ಇತ್ತ ಅಯೋಧ್ಯೆಯಲ್ಲಿ ನವವಧೂವರರ ಆಗಮನ, ಪುರಜನರ ಸಂಭ್ರಮ. द्रवहु सुदशरथ जड़ बिहारी और चारू मेर हुई मिलाट ते आया मारा पावना के स्वागत करावे फुलवारी रे, साजे गाजे बाजे गूंजे सपनोरी ये किलकारी रे, वन उपवन अभिनंदन करता छाई धगा फनियारी रे, शक्कर भांको झांकी झांको हुई जश्न की ये तैयारी रे, मन हर जाओ धन बरसाओ धन सुखवारो जी रे, आयो रे शुभ दिन आयो रे, शुभ दिन आयो रे, आयो रे शुभ दिन आयो रे, मंगल गाओ शुभ दिन आयो, बल बल जाओ शुभ दिन आयो, बिसरी बातो शुभ दिन आयो, मोना शुभ दिन आयो, लोक पुराओ शुभ दिन आयो, रंग उड़ाओ शुभ दिन आयो, फूल सजाओ शुभ दिन आयो, जश्न मनाओ आयो शुभ दिन आयो, 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 ದಶರಥನ ಆಸ್ಥಾನ. ಮಂತ್ರಿಗಳೇ, ಪುರಜನರೇ, ಕುಲಗುರುಗಳೇ, ಅತಿಥಿಗಳೇ, ಇಷ್ಟು ಕಾಲ ರಾಜವಾಳಿ ದಣಿದಿರುವುದು ತನು ಮನ ಯಾರಿಗೊಪ್ಪಿಸಲಿ ಹೇಳಿ ಈ ಪೊಡವಿಯ ಹೊಣೆಯನ್ನು, ನಿಮ್ಮ ಒಮ್ಮತಕ್ಕೆ ನಾನು ಸಮ್ಮತಿಸುವೆನು.
ಸೂಚಿಸಿ ಬಿಡಿ ನಿಮ್ಮೊಡೆಯನ ಹೆಸರನೀಗಲೇ 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 ಹೆಸರನೀಗಲೇ. ನಾವು ಕಂಡ ಕಣ್ಮಣಿಯು ರಾಮಚಂದ್ರನು, ದಯಾಮಯಿ ಸುಸ್ವರೂಪಿ ಸುಜ್ಞಾನಿಯು ದಕ್ಷನು, ಪರಾಕ್ರಮಿಯು ಜ್ಞಾನೀವನು ಪ್ರಜಾಪ್ರೇಮಿಯು, ಧೀಮಂತನು ಧೀಮಂತನು ರಾಮಚಂದ್ರನು ರಾಮಚಂದ್ರನು. ದಶರಥನ ಆಸ್ಥಾನದಲ್ಲಿ ರಾಮನಿಗೆ ಪಟ್ಟ ಎಂದು ನಿರ್ಧಾರವಾಗುತ್ತದೆ. ಮರೆಯಲ್ಲಿ ನಿಂತ ಮಂಥರೆ ಇದನ್ನೆಲ್ಲ ಕದ್ದು ಆಲಿಸುತ್ತಾಳೆ. ಕೈಕೆಯಲ್ಲಿಗೆ ಓಡೋಡಿ ಬರುತ್ತಾಳೆ. ಕೈಕ ಎಲ್ಲಿದ್ದೀಯ? ಬೇಗ ಬಾ ಬೇಗ ಬಾ. ಏನೇ ನಿಂದು ಕಾಕ ಕಾಕ ಬೆಳಗಾಗೆದ್ದು ರಗಳೆಗಳು? ರಗಳೆಯೆಲ್ಲ ತರಳೆ ಉರಿಯುತ್ತಿದೆ ಕರುಳೆ. ರಾಮನಂತೆ ದೊರೆ ಎಲ್ಲ ಅವನ ಕೈಸರೆ. ನಿನಗಾರೆ ಆಸರೆ ಭರತಗಿಲ್ಲ ಈ ಧರೆ. ಏನಂದೆ ರಾಮನಂತ ದೊರೆ? ಆಹಾ ನನ್ನ ಮುದ್ದು ಕಂದ, ಎಂಥ ಸುದ್ದಿ ತಂದೆ ಮುದುಕಿ ಇವಳ ಬಾಯಿಗೆ ಬೆಲ್ಲ ತುರುಕಿ. ಅಯ್ಯೋ ಮಂಕ್ ದಿಣ್ಣೆ, ಸವತಿ ಮಗ ಅರಸನಂತೆ. ಇವಳಿಗಿಲಿ ಆನಂದವಂತೆ, ಹರ್ಷವಂತೆ, ಸಂಭ್ರಮವಂತೆ, ಏನೇನೇನೋ ಅಂತೆ ಕಂತೆ. ಏ ಮಂಕೆ, ರಾಮ ರಾಜ ಆದ್ರೆ ಕೌಸಲ್ಯ ರಾಜಮಾತೆ ಆಗ್ತಾಳೆ. ಮತ್ತೆ ನೀನೇನೆ, ನಿನ್ನ ಸ್ಥಾನ ಏನೇ? ರಾಜಮಾತೆಯ ದಾಸಿ ಅಷ್ಟೇ. ಇಷ್ಟು ದಿನ ನಿನ್ ಮಾತೇ ಇತ್ತು, ಇನ್ನಾಗಲ್ಲಮ್ಮ. ನಿನ್ನ ಮಗನ ಚಿಂತೆ ಇರಲಿ, ನೀ ಕೇಳಿದವರ ನೆನಪಿರಲಿ. ಭರತನಿಗೆ ನಾಡಿರಲಿ, ರಾಮನಿಗೆ ಕಾಡಿರಲಿ. ನೆನಪಿಡು, ಭರತನಿಗೆ ನಾಡಿರಲಿ, ರಾಮನಿಗೆ ಕಾಡಿರಲಿ. ಭರತನಿಗೆ ನಾಡಿರಲಿ, ರಾಮನಿಗೆ ಕಾಡಿರಲಿ. ಸಂಭ್ರಮ ಪಡಬೇಕು ಏಕೆ? ನೀನೇಕೆ ಹೀಗಿದ್ದಿ? ಅಂದೊಮ್ಮೆ ನೀವೇ ಕೊಟ್ಟ ಮಾತು ನೆನಪಿದೆಯೇ? ವರವಾಗಿ ನಾ ಕೇಳುವುದ ನೀವು ಕೊಡಲೇಬೇಕು. ಮಾತಿಗೆ ಬದ್ಧರಿದ್ದೀರಿ ತಾನೆ? ಅದೇನು ಹೇಳು. ಸೂರ್ಯವಂಶಿ ನಾನು, ಮಾತಿಗೆ ತಪ್ಪಲಾರೆ. ಹಾಗಾದರೆ ನಡೆಸಿಕೊಡಿ. ಭರತನಿಗೆ ಪಟ್ಟಾಭಿಷೇಕವಾಗಲಿ, ರಾಮನಿಗೆ ವನವಾಸವಾಗಲಿ. ಅದು 14 ವರ್ಷಗಳು. ನೀವು ನಡೆಸಿಕೊಡಲೇಬೇಕು. ಭರತನಿಗೆ ನಾಡಿರಲಿ, ರಾಮನಿಗೆ ಕಾಡಿರಲಿ. ರಾಮ ಸೀತೆ ಲಕ್ಷ್ಮಣರೊಡಗೂಡಿ ವನವಾಸಕ್ಕಾಗಿ ಹೊರಡುತ್ತಾನೆ. ಸುಮಂತ್ರನ ರಥ ಗಂಗಾ ನದಿಯ ದಡಕ್ಕೆ. ಅಲ್ಲಿಂದ ಗುಹನ ಸಾರಥ್ಯದಲ್ಲಿ ಗಂಗೆಯನ್ನು ದಾಟಿ ಭಾರದ್ವಾಜರ ಸಂಧಿಸಿ ಚಿತ್ರಕೂಟದತ್ತ ನಡೆಯುತ್ತಾರೆ. ಆತ್ಮ ರಾಮಾನಂದ ರಮಣ, ಆತ್ಮ ರಾಮಾನಂದ ರಮಣ, ಆತ್ಮ ರಾಮಾನಂದ ರಮಣ. ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ. ಆತ್ಮ ರಾಮ ಭವ ಭಯ ಹರಣ ವಂದಿತ ಚರಣ, ಭವ ಭಯ ಹರಣ ವಂದಿತ
चरण रघुकुलभूषण राजीवलोचन रघुकुलभूषण राजीवलोचन आत्मा रामानन्दरमण अच्युत केशव हरिनारायण आत्मा रामा आदिनारायण अनंत शयन आदिनारायण अनंत शयन सच्चिदानन्द सत्यनारायण सच्चिदानन्द सत्यनारायण आत्मा रामानन्दरमण अच्युत केशव हरिनारायण आत्मा रामानन्दरमण आनन्दरमण आनन्दरमण ಇತ್ತ ಅಯೋಧ್ಯೆಯಲ್ಲಿ ಬಿರುಗಾಳಿ ಬಂದಂಗ ಬಂದ ಭರತ ಎದುರ ಯಾರಿರಲಿಲ್ಲ ತಾಯ ಹೊರತ ಮೋಡ ಉರಳಾಡಿತ್ತ ಮಿಂಚ ಹೊರಳಾಡಿತ್ತ ಕೋಲ್ ಮಿಂಚ ಜಳಪಲ್ಲಿ ಕಣ್ಣು ಕುರುಡಾಗಿತ್ತ ಜಡಿ ಮಾಳಿ ಸುರಿದಿತ್ತ ಜಡಿ ಮಾಳಿ ಸುರಿದಿತ್ತ ಬಿರುಗಾಳಿ ಬಂದಂಗ ಬಂದ ಭರತ ಎದುರ ಯಾರಿರಲಿಲ್ಲ ತಾಯ ಹೊರತ ರಾಮನಿರದ ನಾಡು ನನಗೇತಕೆ ನಾನು ಹೊರಟೆ ವನವಾಸಕ್ಕೆ ನನ್ನ ಅಣ್ಣ ರಾಮನೇ ಅಯೋಧ್ಯೆಯ ರಾಜನಾಗಬೇಕು ಅವನಲ್ಲದೆ ಇನ್ಯಾರು ನೀ ಮಾಡಿದ್ದು ಸರಿ ಇಲ್ಲ ಅಮ್ಮ ನಾನು ಹೊರಟೆ ಅಣ್ಣನನ್ನು ಕರೆತರುವೆ ಅವನೇ ಈ ಅಯೋಧ್ಯೆಯ ರಾಜ ಹೋಗಿ ಬರುತ್ತೇನೆ ಬಿರುಗಾಳಿ ಬಂದಂಗ ಬಂದ ಭರತ ಎದುರ ಯಾರಿರಲಿಲ್ಲ ತಾಯ ಹೊರತ ಬಿರುಗಾಳಿ ಬಂದಂಗ ಬಂದ ಭರತ ಎದುರ ಯಾರಿರಲಿಲ್ಲ ತಾಯ ಹೊರತ. ಹೀಗೆ ಹೊರಟ ಭರತ, ಯುದ್ಧಕ್ಕೆ ಸಿದ್ಧನಾಗುವ ಲಕ್ಷ್ಮಣ, ಭರತ ರಾಮರ ಭೇಟಿ, ಭರತನ ಪ್ರತಿಜ್ಞೆ, ರಾಮ ಬರುವವರೆಗೆ ಅಯೋಧ್ಯೆಯ ಕಾಯುವ ಪ್ರಮಾಣ, ರಾಮನ ಪಾದುಕೆ ಹೊತ್ತು ಬರುವ ಭರತ, ರಾಮನಿಲ್ಲದ ಅಯೋಧ್ಯೆಯಲ್ಲಿ ತಾನೂ ಇರದೆ ನಂದಿ ಗ್ರಾಮಕ್ಕೆ ತೆರಳುವ ಭರತ. मंगल भवन मंगल हारी द्रवहु सुदशरथ जर बिहारी. ಅರೆರೆರೆ ಎಂಥ ಚೆಲುವ!
ನನಗೆ ಇವನೇ ಸಾಟಿಯು, ನನಗೆ ಇವನೇ ಸಾಟಿಯು. ಅಗಲ ಬಾಹು ದಿಟ್ಟ ನಿಲುವು, ಸುಂದರಾತಿ ಸುಂದರ. ಇವನೇ ನನ್ನ ಒಡೆಯ ಮುಂದೆ, ನಮ್ಮ ಜೋಡಿ ಸುಂದರ. ಇವನ ಮುಂದೆ ಹೋಗೋದು ಹೆಂಗೆ? ಒಡ್ಡು ಒಡ್ಡು ರೂಪ, ಸುಂದರಿಯ ರೂಪ ಧರಿಸಿ ಹೋಗುವೆನು ಮುಂದೆ, ಹೋಗುವೆನು ಇವನ ಮುಂದೆ. ರಾಜಾಧಿರಾಜ ರಾಜಮಾರ್ತಾಂಡ ಚತುರ್ವೇದ ಚತುರ ಶಿವತಾಂಡವ ಸ್ತೋತ್ರ ಕರ್ತೃ ವೀಣಾ ಪ್ರವೀಣ ಜಗದೇಕ ವೀರ ಸ್ವರ್ಗ ಮರ್ತ್ಯ ಪಾತಾಳಾಧಿಪತಿ ಲಂಕೇಶ್ವರನಿಗೆ ಬಹುಪರ ಬಹುಪರ. ಅಣ್ಣ ಅಣ್ಣ, ಏನಮ್ಮ ತಂಗಿ, ಏನಾಯ್ತು? ಏಕೆ ಈ ದುಗುಡ? ಅಲ್ಲೊಬ್ಬ ಸುಂದರ, ಅವನಿಗೊಬ್ಬ ತಮ್ಮ. ಸುಂದರನ ಮಡದಿ ಭಾರೀ ಸುಂದ್ರಿ. ಸರಿ ಸರಿ, ಮುಂದೇನಾಯ್ತು? ಮುಂದೆ ಭಾರೀ ಚಂದ ಹೆಣ್ಣು ಅವಳು. ದೇವಲೋಕ ಭೂಲೋಕ ಹುಡುಕಿದರೂ ಸಿಗಳು. ಅವಳ ನಿನಗೆ ತರಲು ಹೊರಟೆ. ಆಹಾ, ಎಂಥ ತಂಗಿ, ಎಂಥ ಪ್ರೀತಿ. ಎಲ್ಲಿ ಎಲ್ಲಿ ಆ ಸುಂದರಿ ಎಲ್ಲಿ? ಸುಂದರಿ ಬೇಕಾ ನಿನ್ಗೆ? ನನ್ನ ಕಿವಿ ಮೂಗು ನೋಡ್ ಸ್ವಲ್ಪ. ಆ ಸುಂದರನ ತಮ್ಮ ಅವಳ ಹತ್ರ ಹೋಗಿದ್ದಕ್ಕೆ ನನ್ನ ಕಿವಿ ಮೂಗನ್ನೇ ಕತ್ತರಿಸಿ ಬಿಟ್ಟ. ಅಯ್ಯೋ ಅಮ್ಮ! ನನ್ನ ತಂಗಿಯ ಮೂಗನ್ನೇ ಕತ್ತರಿಸಿದೆಯಾ? ನಿಲ್ಲು ನಿಲ್ಲು!
ಪ್ರಬಲಪತಿ ರಕ್ಷಿತೆ ಪ್ರಬಲಪತಿ ರಕ್ಷಿತೆ 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 ಮಾರೀಚ ಜಿಂಕೆಯಾಗಿ ಬಂದು ರಾಮನ ದಿಕ್ಕು ತಪ್ಪಿಸಿ ಸೀತಾಪಹರಣವಾಗುತ್ತದೆ. ಇತ್ತ ತಿರುಗಿ ಬಂದ ರಾಮ ಸೀತೆಯನ್ನರಸಿ ಹೊರಟಾಗ ಭಕ್ತೆ ಶಬರಿಯ ಭೇಟಿಯಾಗುತ್ತದೆ. ಬಂದೇ ಬರುತ್ತಾನ ರಾಮ ಬಂದು ನಿಂತೆ ನಿಲ್ಲುತ್ತಾನ ಮುಂದೆ ಬಂದೇ ಬರುತ್ತಾನ ರಾಮ ಬಂದು ನಿಂತೆ ನಿಲ್ಲುತ್ತಾನ ಮುಂದೆ ರಾಮ ಬಾರೋ ನನ್ನ ರಾಮ ಬಾರೋ ಕಾಯುತ್ತಿರುವೆ ನಿನ್ನ ಶಬರಿ ರಾಮ ಬಾರೋ ರಾಮ ಬಾರೋ ರಾಮ ಬಾರೋ. ಹಾ ಬಂದ್ಯಾ ದೊರೆ? ಬಾ ನನ್ನಪ್ಪ ಕೂತ್ಕೋ ಬಾ. ಬಂದೇ ಇರು ಒಂದೇ ನಿಮಿಷ. ದೂರದಿಂದ ಬಂದಿದ್ದೀಯಾ? ಪಾದ ನೋಯುತ್ತಾ? ತಗೋ ತಗೋ. ಅಯ್ಯಯ್ಯೋ ಇರು ಒಂದೇ ನಿಮಿಷ. ಇದು ಥು ಇನ್ನೊಂದು ನೋಡ್ತೀನಿ. ಹಾ ಇದು ಚೆನ್ನಾಗಿದೆ. ತಗೋಪ್ಪ ತಗೋ. ಸೀತೆ ಎಲ್ಲಪ್ಪ? ಅವಳನ್ನೇ ಅರಸುತ್ತಿದ್ದೇನೆ ಶಬರಿ. ಹಾಗಾದರೆ ಅದೋ ಆ ಕಿಷ್ಕಿಂಧೆಗೆ ಹೋಗು. ಸೀತೆಯನ್ನ ಹುಡುಕೋಕೆ ಸಹಾಯ ಸಿಗುತ್ತೆ. ಅಲ್ಲಿ ನೋಡು, ಅಲ್ಲಿದೆ ಕಿಷ್ಕಿಂಧೆ. ಸರಿ ಶಬರಿ, ಹಾಗೆಯೇ ಮಾಡುತ್ತೇನೆ. ಸರಿಪ್ಪ, ಹೋಗಿ ಬಾ. ಸೀತಾನ್ವೇಷಣೆಯಲ್ಲಿ ನಿರತರಾಗಿರುವ ರಾಮ ಲಕ್ಷ್ಮಣರು ಋಷ್ಯಮೂಕ ಪರ್ವತದ ಕಡೆಗೆ ಪಯಣಿಸುತ್ತಾರೆ. ಮತಂಗಾಶ್ರಮದಲ್ಲಿ ವಾಲಿಯ ಭಯದಿಂದ ಅಡಗಿದ್ದ ಸುಗ್ರೀವ ರಾಮಲಕ್ಷ್ಮಣರನ್ನು ನೋಡಿ ಯಾರಿರಬಹುದು ಎಂದು ಆತಂಕಗೊಳ್ಳುತ್ತಾನೆ. ಯಾರಿವರು ರಭಸದಲ್ಲಿ ಬರುತ್ತಿಹರು? ವೀರರು ತರುಣರು ರೂಪಸಂಪನ್ನರು. ವೀರರೀರ್ವರು ಇವರು ಇತ್ತ ಕಡೆ ಬರುತ್ತಿಹರು. ವಾಲಿಯೇನಾದರೂ ಕಳುಹಿಸಿದನೆ? ಕಂಟಕವೇ ನನ್ನತ್ತ ಬರುತ್ತಲಿದೆಯೇ? ಏನು ಮಾಡಲಿ ಈಗ? ಹೆದರದಿರು ಸುಗ್ರೀವ, ಯಾರೆಂದು ತಿಳಿಯೋಣ. ನಾ ಹೋಗುವೆನು, ಏನೆಂದು ಅರಿಯುವೆನು. ಹೋಗಿ ಬಾ ಹನುಮಂತ ಮಾರುವೇಷದಲ್ಲಿ. ನಿಜ ರೂಪ ಬೇಡ, ಮಾರುವೇಷದಿ ಹೋಗು. ಯಾರ್ರೀ ಸ್ವಾಮಿ ನೀವು? ಏನಾಗ್ಬೇಕಾಗಿತ್ತು? ಹೊಸಬರೇನೋ ಇಲ್ಲಿಗೆ, ಹೊರಟಿದ್ದೀಗ ಎಲ್ಲಿಗೆ? ವೇಷ ಮಾತ್ರ ನಾರು ಮುಡಿ, ತಲೆಯ ಮೇಲೆ ಜಟೆ. ಋಷಿಗಳಂತೆ ಕಾಣೋ ನಿಮ್ಮ ಹೆಗಲ ಮೇಲೆ ಬಿಲ್ಲು. ಏನು ನಿಮ್ಮ ವಿಷಯ ತಿಳಿಸಿ ಹೇಳೋ ಗೆಳೆಯ.
ಮುಖದಲ್ಲೇನೋ ರಾಜಕಳೆ, ಕಣ್ಣಲ್ಲೇನೋ ನೋವು. ಏನು ನಿಮ್ಮ ಸಮಾಚಾರ ತಿಳಿಯಬೇಕು ವಿಚಾರ. ಲಕ್ಷ್ಮಣ ವೃತ್ತಾಂತವನ್ನೆಲ್ಲ ಹೇಳುತ್ತಾನೆ. ಈಗ ಹೇಳು, ನಮಗೆ ಸುಗ್ರೀವನ ಸಹಾಯ ದೊರೆಯಬಹುದೇ? ನೀನು ನಮ್ಮನ್ನು ಕರೆದೊಯ್ಯಬಹುದೇ? ಏ ಬುದ್ಧಿವಂತ, ನೀನ್ಯಾರು? ಚುರುಕಾಗಿರುವ ನೀನು ಇಲ್ಲೇನು ಮಾಡುತ್ತಿರುವೆ? ರಾಮ ಸುಗ್ರೀವರ ಭೇಟಿ, ವಾಲಿಯ ವಧೆ, ಸುಗ್ರೀವನಿಂದ ಸೀತೆಯ ಸುಳಿವು, ಸುಗ್ರೀವನ ಪಟ್ಟಾಭಿಷೇಕ.
ಸೀತಾ ಅನ್ವೇಷಣೆ ಮುಂದುವರೆದಂತೆ ರಾಮ ಹನುಮನಿಗೆ ತನ್ನ ಮುದ್ರೆಯುಂಗುರ ನೀಡಿ 4 ದಿಕ್ಕುಗಳಿಗೂ ವಾನರರನ್ನು ಕಳಿಸುತ್ತಾನೆ. ಸುಮ್ಮನೆ ನಿಂತಿದ್ದ ಹನುಮಂತನಿಗೆ ಜಾಂಬವಂತ ಪ್ರೇರಣೆಯಾಗುತ್ತಾನೆ. ಮೈನಾಕ ಪರ್ವತ, ಸುರಸೆ ಎಂಬ ರಾಕ್ಷಸಿ, ಸಿಂಹಿಕಾ ಎಲ್ಲರನ್ನೂ ದಾಟಿ ಲಂಕೆಯನ್ನು ಸೇರುವ ಹನುಮ. कि जो केसरी के लाल मेरा छोटा सा ये काम, मेरी राम जी से कह देना जय सिया राम। कि जो केसरी के लाल मेरा छोटा सा ये काम, मेरी राम जी से कह देना जय सिया राम। मेरी राम जी से कह देना जय सिया राम। मैं राम संग जपता तुम्हारा सदा नाम, मैं राम संग जपता तुम्हारा सदा नाम। राम जी से कह देना जय सिया राम। राम जी से कह देना जय सिया राम। तो केसरी के लाल मेरा छोटा सा ये काम, वो केसरी के लाल मेरा छोटा सा ये काम। मेरी राम जी से कह देना जय सिया राम। मेरी राम जी से कह देना जय सिया राम। जय सिया राम। दीनहीन के सहारे महावीर तुम हो, दीनहीन के सहारे महावीर तुम हो। अपने भक्तों की जगाते तकदीर तुम हो, अपने भक्तों की जगाते तकदीर तुम हो। अपने भक्तों की जगाते तकदीर तुम हो। हर दुखिया का हाथ तुम लेते हो थाम, हर दुखिया का हाथ तुम लेते हो थाम। मेरी राम जी से कह देना जय सिया राम। मेरी राम जी से कह देना जय सिया राम। मैं राम संग जपता तुम्हारा सदा नाम, मैं राम संग जपता तुम्हारा सदा नाम। अपने राम जी से कह देना
ಲಂಕೆಗೆ ತಲುಪಿದ ಹನುಮಂತ ಸೀತೆಯನ್ನು ಎಲ್ಲಿಯೂ ಕಾಣದೆ ಅಶೋಕವನಕ್ಕೆ ಬಂದು ಮರದ ಮೇಲೇರಿ ರಾಮನನ್ನು ಜಪಿಸುತ್ತಾ ರಾಮಾಯಣದ ಕಥೆಯನ್ನು ಹೇಳುತ್ತಿರುತ್ತಾನೆ. ಅಯೋಧ್ಯೆಯಲ್ಲಿ ಅರಸನಿದ್ದನು ದಶರಥ. ಅವನ ಹೆಸರು. ಮಡದಿಗೆ ಕೊಟ್ಟ ಮಾತಿನ ಮೇರೆಗೆ ಕಳುಹಿದ ಕಾಡಿಗೆ ಮಗನ ರಾವಣನೆಂಬ ಅಸುರನು ತಾನು ಸೀತೆಯ ಕದ್ದನು ಕಾಡಿನಲ್ಲಿ. ಕಾಣದೆ ಸೀತೆಯ ಅರಸುತ್ತ ರಾಮ ಅಲೆಯುತಿಹನು ಕಾಡಿನಲ್ಲಿ. ರಾಮ ಅಲೆಯುತಿಹನು ಕಾಡಿನಲ್ಲಿ. ರಾಮ 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 ರಾಮ. ನನ್ನ ರಾಮನ ಜಪವೇ ಯಾರಿರಬಹುದು? ಎಲ್ಲಿಂದ ಕೇಳಿ ಬರುತ್ತಿದೆ? ಯಾರು ಮಾತನಾಡುತ್ತಿದ್ದಾರೆ? ಮಾತೆ ಮಾತೆ ಸೀತಾ ಮಾತೆ, ನಾನು ಹನುಮ ರಾಮ ಬಂಟ. ನಿನ್ನ ಹುಡುಕಿಕೊಂಡೇ ಬಂದೆ. ನಿನ್ನ ನೋಡಿ ಧನ್ಯನಾದೆ. ಸುಮ್ಮನೆ ಹೊರಡು ನೀನು. ನೀನ್ ಯಾರು? ಕಪಟಿ ರಾವಣನೇ ಕೋಡಂಗಿಯಾಗಿ ಬಂದಿರುವನೆ. ಹೋಗು ಸುಮ್ಮನೆ ಕಪಿಯೇ. ನೋಡು ತಾಯಿ ನೋಡು, ನನ್ನ ಕೈಲೇನಿದೆ ನೋಡು. ಇದು ತೆಗೆದುಕೋ. ಹಾ, ನನ್ನ ರಾಮನ ಉಂಗುರ, ನನ್ನ ಪ್ರಭುವಿನ ಮುದ್ರಿಕೆ. ಈಗ ನಂಬುತ್ತೇನೆ ನಿನ್ನ. ನನ್ನ ಗುರುತಾಗಿ ತೆಗೆದುಕೋ ಈ ಚೂಡಾಮಣಿಯನ್ನು. ಧನ್ಯನಾದೆ ತಾಯಿ, ಧನ್ಯನಾದೆ. ಹಸಿವಾಗಿದೆ, ಸ್ವಲ್ಪ ಹಣ್ಣುಗಳನ್ನು ತಿಂದು ಹೊರಡುತ್ತೇನೆ. ಹಾಗೇ ಆಗಲಿ. ಅಕ್ಷಕುಮಾರನ ಕೊಂದ ಹನುಮನೆಡೆಗೆ ಬ್ರಹ್ಮಾಸ್ತ್ರ ಸಹಿತನಾಗಿ ಇಂದ್ರಜಿತು ಬರುತ್ತಾನೆ. ಚಿರಂಜೀವಿಯಾದ ಹನುಮ ಬ್ರಹ್ಮನ ಮೇಲಿನ ಗೌರವವನ್ನು ವ್ಯಕ್ತಪಡಿಸುತ್ತಾನೆ. ಎಲೈ ಬ್ರಹ್ಮಾಸ್ತ್ರವೇ, ನಿನಗೆ ನನ್ನ ಆದರಪೂರ್ವಕ ನಮಸ್ಕಾರಗಳು. ನಿನ್ನ ಮೇಲಿನ ಗೌರವದಿಂದ ನಾನು ನಿನಗೆ ಶರಣಾಗುತ್ತಿದ್ದೇನೆ. ಶರಧಿಯೋ ಏಕವಾಗಿದೆ ಕಂಡ್ಯ. ಹೇಗೆ ಬಂದೆಯೋ ಹೇಳು ಕೋತಿ. ಎಳೆಳು ಶರಧಿಯು ಏಕವಾಗಿದೆ ಕಂಡ್ಯ. ಹೇಗೆ ಬಂದೆಯೋ ಹೇಳು ಕೋತಿ. ಎಳು ಶರಧಿಯು ಎನಗೇಳು ಕಾಲುವೆಯು. ಎಳು ಶರಧಿಯು ಎನಗೇಳು ಕಾಲುವೆಯು. ಹುಳಿ ಲಂಘಿಸಿ ಬಂದೆ ಲಂಘಿಸಿ ಬಂದೆ ಭೂತ. ಎಳ್ಳು ಶರಧಿಯು ಏಕವಾಗಿದೆ ಕಂಡ್ಯ. ಹೇಗೆ ಬಂದೆಯೋ ಹೇಳು ಕೋತಿ. ಕೊಂಬೆ ಕೊಂಬೆಗೆ ಕೋತಿ ಮಂದಿ ರಾಕ್ಷಸರೀರೆ. ಕೊಂಬೆ ಕೊಂಬೆಗೆ ಕೋತಿ ಮಂದಿ ರಾಕ್ಷಸರೀರೆ. ಹೇಗೆ ಬಿಟ್ಟರೋ ಹೇಳು ಕೋತಿ. ಕೊಂಬೆ ಕೊಂಬೆಗೆ ಕೋತಿ ಮಂದಿ ರಾಕ್ಷಸರ. ಕೊಂಬೆ ಕೊಂಬೆಗೆ ಕೋತಿ ಮಂದಿ ರಾಕ್ಷಸರ. ಕೊಂದಾಕಿ ಬಂದೇನೋ ಕೆಡಂಬೂತ. ಏಳೆಳು ಶರಧಿಯು ಏಕವಾಗಿದೆ ಕಂಡ್ಯ. ಹೇಗೆ ಬಂದೆಯೋ ಹೇಳು ಕೋತಿ. ಕೇಳಿದಲ್ಲೋ? ಭೂತನಾಗಿ ಹೇಯನ್ನ ಕೈಯೊಳು ಸಿಕ್ಕಿದೆ. ಯಾರೋ ನೀನೇ. ಭೂತನಾಗಿ ಹೇಯನ್ನ ಕೈಯೊಳು ಸಿಕ್ಕಿದೆ. ಕೋಪವಿನ್ನೇತಕೋ ಕೋತಿ. ನಾ ತಾಳಿಕೊಂಡಿಗೆನು ಈ ಕ್ಷಣದಿ ಲಂಕೆ. ನಾ ತಾಳಿಕೊಂಡಿಗೆ
ಯಾರಲ್ಲಿ? ಭಟರೇ, ಈ ಕೋತಿಯನ್ನು ಈ ಕೂಡಲೇ ಬಂಧಿಸಿ ಸಂಹರಿಸಿ ಬಿಡಿ. ಅಣ್ಣ, ದೂತನನ್ನು ಕೊಲ್ಲುವುದು ರಾಜನೀತಿಯಲ್ಲ. ಹಾ, ಸರಿ ಸರಿ. ಎಲೈ ಸೈನಿಕರೇ, ಈ ಕೋಡಂಗಿಯದು ಅತಿಯಾಯಿತು. ಈ ಕೋತಿಯ ಬಾಲಕ್ಕೆ ಹಚ್ಚಿ ಬೆಂಕಿ. ನನ್ನ ಬಾಲಕ್ಕೆ ಬೆಂಕಿನಾ? ಹಚ್ಚಿ ಹಚ್ಚಿ ನೋಡ್ತಾ ಇರಿ. ತಂದನ್ನ ನಾನ ತಂದನ ನಾನ ತಂದನ್ನ ನಾನ ತಂದನ ನಾನ. ತಂದನ್ನ ತಾನಾನ ತದನಾನ ತಾನಾನ ತಂದನ್ನ ತಾನಾನ ತದನಾನ ತಾನಾನ ತಂದನ್ನ ತಾನಾನ ತದನಾನ ತಾನಾನ ತಂದನ್ನ ತಾನಾನ ತದನಾನ ತಾನಾನ. ಕೇಳಿ ಕೇಳಿ ಪುರಜನರೇ, ನಾವ್ ಹೇಳೋ ಕತೆ ಕೇಳಿ. ನಮ್ಮ ಹನುಮ ಲಂಕೆನೆಲ್ಲ ಸುಟ್ಟೇ ಬಿಟ್ನಂತೆ. ಬಾಲಕ್ಕೆ ಬೆಂಕಿ ಹಚ್ಕೊಂಡು ಊರೆಲ್ಲ ಸುಟ್ಟೇ ಬಿಟ್ನಂತೆ. ಸಾಗರದಿ ಬಾಲ ಅದ್ದಿ ಬೆಂಕಿನ ಆರಿಸ್ಕೊಂಡು ಮತ್ತೆ ಸಮುದ್ರ ಹರಿ ರಾಮನ್ನ ತಲುಪಿದ್ನಂತೆ. ಕೋತಿಗಳ ಸೇರಿಸ್ಕೊಂಡು ಕಿಷ್ಕಿಂದೆ ತಲುಪಿದ್ನಂತೆ. ತಂದನ್ನ ತಾನಾನ ತಂದನಾನ ನಾನ ತಂದನ್ನ ತಾನಾನ ತಂದನಾನ ನಾನ ತಂದನ್ನ ತಾನಾನ ತಂದನಾನ ನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ರಾಮಂಗೆ ಹೇಳಿದ್ನಂತೆ, ಚೂಡಾವಣಿ ಕೊಟ್ಟನಂತೆ. ಸೀತಾಪತಿಗೆ ಸುದ್ದಿ ತಾನೇ ಮುಗಿಸಿದ್ನಂತೆ. ಲಂಕೆಯ ಸುಟ್ಟಿದ್ದನ್ನು ತಾನೇ ಹೇಳಿದ್ನಂತೆ. ತಂದನ್ನ ತಾನಾನ ತಂದನಾನ ನಾನ ತಂದನ್ನ ತಾನಾನ ತಂದನಾನ ನಾನ ತಂದನ್ನ ತಾನಾನ ತಂದನಾನ ನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ರಾಮಂಗೆ ಬಂಟನಂತೆ, ಸಾಗರವೇ ದಾಟಿದ್ನಂತೆ. ರಾವಣನ ಲಂಕೆಯನ್ನು ಬಾಲದಲ್ಲಿ ಸುಟ್ಟನಂತೆ. ಮತ್ತೆ ಪುಟ್ಟ ಕೋತಿ ಕೈ ಮುಗಿದು ಬಂದಾನಂತೆ. ತಂದನ್ನ ತಾನಾನ ತಂದನಾನ ನಾನ ತಂದನ್ನ ತಾನಾನ ತಂದನಾನ ನಾನ ತಂದನ್ನ ತಾನಾನ ತಂದನಾನ ನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ಭಲೆ ಹನುಮಂತ, ಭಲೆ. ನಿನ್ನ ಸಾಹಸ ಪರಾಕ್ರಮಗಳನ್ನು ಮೆಚ್ಚಿದೆ. ಆದರೆ ನಿನಗೆ ಕೊಡಲು ಈಗ ನನ್ನ ಬಳಿ ಏನೂ ಇಲ್ಲ. ಹಾಗಾಗಿ ನಿನಗೆ ಈಗ ನನ್ನ ಪ್ರೀತಿಯ ಅಪ್ಪುಗೆಯನ್ನೇ ಬಹುಮಾನವಾಗಿ ನೀಡುತ್ತೇನೆ. ಬಾ ಹನುಮ, ಬಾ. ಮಂಗಲಹಾರಿ ದ್ರಬಹು ಸುದಶರಥ ಜಡ ಬಿಹಾರಿ. ಸೀತೆ ಎಲ್ಲಿದ್ದಾಳೆಂದು ನಿಖರವಾಗಿ ತಿಳಿದ ರಾಮ ತನ್ನ ಸೇನೆಗೆ ಯುದ್ಧಕ್ಕೆ ಸನ್ನದ್ಧರಾಗಿ ಗೆಲುವಿನ ಲಗ್ನವಿದೆ ಎಂದು ಹೇಳುತ್ತಾನೆ. ಲಕ್ಷ್ಮಣ, ಸುಗ್ರೀವ, ಹನುಮ, ಜಾಂಬವಂತರೊಂದಿಗೆ ರಾಮನ ಸೇನೆ ಲಂಕೆಯತ್ತ ಹೊರಡುತ್ತದೆ.
ಛೇ, ಇಲ್ಲಿಯವರೆಗೂ ಬಂದು ಈ ಸಮುದ್ರ ದಾಟದಂತಾಯ್ತಲ್ಲ. ಏನು ಮಾಡುವುದು? ಈ ವಾನರ ಸೇನೆಯ ಜೊತೆ ಹೇಗೆ ದಾಟಲಿ? ರಾವಣನನ್ನು ತೊರೆದು ವಿಭೀಷಣ ರಾಮನಲ್ಲಿಗೆ ಬಂದು ಸೇತುವೆ ಕಟ್ಟುವ ಸಲಹೆ ನೀಡುತ್ತಾನೆ. ನಂತರದಲ್ಲಿ ಸಮುದ್ರ ರಾಜ ಪ್ರತ್ಯಕ್ಷನಾಗಿ ಸೇತುವೆಯ ಬಂಡೆಗಳು ಮುಳುಗದಂತೆ ನೋಡಿಕೊಳ್ಳುವುದಾಗಿ ಮಾತು ನೀಡುತ್ತಾನೆ. ಅಲ್ಲಿಗೆ ರಾಮ ಸೇತುವೆಯ ನಿರ್ಮಾಣ ಆರಂಭವಾಗುತ್ತದೆ. जलधि पे छितराई, सेतु काज बाधाए आई। पवन तनय तब राखी युक्ति, राम में शक्ति है माँ में मुक्ति। राम सिया राम जय हनुमान। राम पत्थर पे लिखा ये हुआ सोई परस्पर संधि रचाई। काज पुनः आरंभ और ये हुआ माँ। जय 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 श्री राम तुम्हारी। राम सिया राम जय हनुमान। राम सिया राम जय हनुमान। ये गाथा महाबली हनुमत की, रुचिकर लीला राम भगत की। जय 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 रघुनंदन राम, जय 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 महाबली हनुमान। जय 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 रघुनंदन राम, जय 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 महाबली हनुमान। शिलाएं जुड़ गई। जय श्री राम, जय श्री राम, जय श्री राम, जय जय श्री राम, जय श्री राम। ಲಂಕೆ ತಲುಪಿತು ರಾಮನ ಸೈನ್ಯ. जय प्रभु श्री राम की जय, प्रभु श्री राम की जय। ಇತ್ತ ಕುಂಭಕರ್ಣನನ್ನು ರಾಕ್ಷಸಗಣ ನಿದ್ರೆಯಿಂದ ಎಬ್ಬಿಸುತ್ತದೆ.
ಇಂದ್ರಜಿತು ಮತ್ತು ಲಕ್ಷ್ಮಣನ ಯುದ್ಧ. ಲಕ್ಷ್ಮಣ, ನಿನಗೆ ಏನಾಯಿತು? ಅಯ್ಯೋ, ನನ್ನನ್ನು ಹಿಂಬಾಲಿಸಿ ಬಂದು ಅಪಾಯ ತಂದುಕೊಂಡೆಯಾ? ಸುಗ್ರೀವ, ಸೀತೆ ಇಲ್ಲದಿದ್ದರೂ ಪರವಾಗಿಲ್ಲ ನನಗೆ. ನನ್ನ ತಮ್ಮ ಲಕ್ಷ್ಮಣ ಜೀವಂತವಾಗಿ ಬೇಕೇ ಬೇಕು. ತಾಯಿ ಸುಮಿತ್ರೆ ನನ್ನ ಮಗನೆಲ್ಲಿ ಎಂದು ಕೇಳಿದರೆ ನಾನೇನು ಹೇಳಲಿ? ಲಕ್ಷ್ಮಣ, ಲಕ್ಷ್ಮಣ! ಚಿಂತಿಸದಿರು ರಾಮ, ನಾನು ವಾನರ ವೈದ್ಯ ಸುಷೇಣ. ಅದೋ ಅಲ್ಲಿ ಉತ್ತರದಲ್ಲಿ ಗಿಡಮೂಲಿಕೆಗಳ ಪರ್ವತವಿದೆ. ಅಲ್ಲಿಂದ ಸಂಜೀವಿನಿ ತಂದರೆ ಲಕ್ಷ್ಮಣ ಉಳಿಯುತ್ತಾನೆ. ಹನುಮನನ್ನು ಈಗಲೇ ಕಳುಹಿಸಿ. ಜೈ ಶ್ರೀರಾಮ್! ಇದೋ ಹೊರಟೆ. ಜೈ ಶ್ರೀರಾಮ್! ಏನಪ್ಪ ಇದು? ಯಾವುದಪ್ಪ ಸಂಜೀವಿನಿ? ಅದೇಗಿರುತ್ತೆ? ಏನ್ ಕಥೆ? ಏನ್ ಮಾಡ್ಲಿ ಈಗ? ಕೇಳಿಕೊಂಡು ಬರೋಣ ಅಂದ್ರೆ ಸಮಯ ಬೇರೆ ಇಲ್ಲವೇ? ಒಂದು ಕೆಲಸ ಮಾಡ್ತೀನಿ, ಇಡೀ ಪರ್ವತವನ್ನೇ ಎತ್ಕೊಂಡು ಹೋಗ್ಬಿಡ್ತೀನಿ. ವೈದ್ಯರಿಗೆ ಯಾವುದು ಬೇಕೋ ಅದನ್ನೇ ತಗೊಳ್ಳಿ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ರಕ್ಕಸ ರಾವಣನ ಸೈನ್ಯವೆಲ್ಲ ಅಳಿದು ಈಗ ರಾಮ ರಾವಣರ ಮುಖಾಮುಖಿ.
ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ತಲುಪುವ ರಾಮ. ಇತ್ತ ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕದ ಸಂಭ್ರಮ. सुन्दरं समस्तपापखण्डनं स्वभक्तचित्तरञ्जनं सदैव राममद्वयम् मंगल भवन अमंगल हारी प्रभु सुदशरथ बिहारी जटाकलापशोभितं समस्तपापनाशकं स्वभक्तभीतिभञ्जनं भजेह राममद्वयम् निजस्वरूपबोधकं कृपाकरं भवापहं समं शिवं निरञ्जनं भजेह राममद्वयम् धर्मो विप्रियरुणानि आपदकाल परप्रिये तानि सदा प्रपञ्चकल्पितं ह्यनामरूपवास्तवं नराकृतिं निरामयं भजेह राममद्वयम् निर्विकल्पनिर्मलं निरामयं जिनेकरूपसन्ततं भजेह राममद्वयम् रघुकुल रीति सदा चली आई प्राण जाए पर वचन न जाए भवाप्तिपोतरूपकं शेषदेहकल्पितं गुणाकरं कृपाकरं भजेह राममद्वयम् महासुवाक्यबोधकैर्विराजमानवाक्पदै परञ्च ब्रह्मव्यापकं भजेह राममद्वयम् शिवप्रदं सुखप्रदं भवच्चिदं भ्रमापहं विराजमानदैशिकं भजेह राममद्वयम् अनंत हरि कथा मिलता कहि सुनहि बहु विधि सब सुनता राम जय राम श्री 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 राम जय राम। बोलो रामचंद्र भगवान की। आपदामपहर्तारं आधारं सर्वसम्पदां लोकाभिरामं श्रीरामं भूयो भूयो नमाम्यहम् आर्तानामार्तिहन्तारं भीतानां भयनाशनं विशतं कालदण्डन्तं रामचन्द्रं नमाम्यहम् रामाय रामभद्राय रामचन्द्राय वेदसे रघुनाथाय नाथाय सीताय पते नमः श्रीराम राम रामेति रमे रामे मनोरमे सहस्रनाम तत्तुल्यं राम राम वदानने सहस्रनाम तत्तुल्यं राम राम वदानने। ಹೀಗೆ ತ್ರೇತಾಯುಗದಲ್ಲಿ ಅವತರಿಸಿದ್ದ ಶ್ರೀರಾಮರೂಪಿ ವಿಷ್ಣುವು ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಸಂರಕ್ಷಿಸಿ ಲೋಕವನ್ನು ಪಾಲಿಸಿದನು. ಶ್ರೀರಾಮನು ರಾಜ್ಯವಾಳುವಾಗ ಅವನ ರಾಜ್ಯದಲ್ಲಿ ಕ್ರೂರತೆಯ ಸುಳಿವಿರಲಿಲ್ಲ, ರೋಗ ರುಜಿನಗಳ ಭಯವಿರಲಿಲ್ಲ, ಕಳ್ಳಕಾಕರ ಆತಂಕವಿರಲಿಲ್ಲ. ರಾಮರಾಜ್ಯವು ಸುಭಿಕ್ಷವಾಗಿತ್ತು, ಸಂತಸದ ನೆಲೆಯಾಗಿತ್ತು. ಹೀಗೆ ಶ್ರೀರಾಮನು 10,000 ವರ್ಷಗಳ ಕಾಲ ರಾಜ್ಯವಾಳಿದನು. ಭಾರತದಲ್ಲಿ ಇಂದಿಗೂ ರಾಮರಾಜ್ಯವೇ ಆದರ್ಶ. ರಾಮಾಯಣದ ಈ ಕಥೆಯನ್ನು ಕೇಳಿದ ನೋಡಿದ ನಮಗೆ ಆಯುಷ್ಯ ಕೀರ್ತಿ ಹೆಚ್ಚುವುದು, ಸರ್ವ ಪಾಪಗಳು ಕಳೆಯುವುದು,
ಇಹದಲ್ಲಿ ಸುಖವೂ ಪರದಲ್ಲಿ ಮೋಕ್ಷವೂ ದೊರೆಯುವುದು. ರಾಮ ಬರಿಯ ದೇವರಾಗಲಿಲ್ಲ, ಅವನು ಅನನ್ಯ, ಅನುಪಮ, ಅನರ್ಘ್ಯ, ಅಪೂರ್ವ ಮತ್ತು ಅನಂತ. रामचन्द्राय जनकराजजामनोहराय मामकाभीष्टदाय महितमङ्गलम्. रामचन्द्राय जनकराजजामनोहराय मामकाभीष्टदाय महितमङ्गलम्. कौसलेशाय मन्दहासदासपोषणाय वासवादिविनुतसत्वराय मङ्गलम्. चारुकुङ्कुमोपेतचन्दनानि चर्चिताय हारकटकशोभिताय भूरि मङ्गलम्. कौसलेशाय मन्दहासदासपोषणाय वासवादिविनुतसत्वराय मङ्गलम्. चारुकुङ्कुमोपेतचन्दनानि चर्चिताय हारकटकशोभिताय भूरि मङ्गलम्. ललितरत्नकुण्डलाय तुलसीवनमालिकाय जलजसदृशदेहाय चारुमङ्गलम्. देवकी सुपुत्राय देवदेवोत्तमाय भावज गुरुवराय भव्यमङ्गलम्. ललितरत्नकुण्डलाय तुलसीवनमालिकाय जलजसदृशदेहाय चारुमङ्गलम्. देवकी सुपुत्राय देवदेवोत्तमाय भावज गुरुवराय भव्यमङ्गलम्. पुण्डरीकाक्षाय पूर्णचन्द्रवदनाय खण्डजावाहनाय अतुलमङ्गलम्. विमलरूपाय विविधवेदान्तवेद्याय सुमुखचित्तकामिताय शुभदमङ्गलम्. पुण्डरीकाक्षाय पूर्णचन्द्रवदनाय खण्डजावाहनाय अतुलमङ्गलम्. विमलरूपाय विविधवेदान्तवेद्याय सुमुखचित्तकामिताय शुभदमङ्गलम्. मृदुलहृदय तामरसनिवासाय स्वामी भद्रगिरिवराय सर्वमङ्गलम्. स्वामी भद्रगिरिवराय सर्वमङ्गलम्. स्वामी भद्रगिरिवराय सर्वमङ्गलम्. रामदास मृदुलहृदय तामरसनिवासाय स्वामी भद्रगिरिवराय सर्वमङ्गलम्. स्वामी भद्रगिरिवराय सर्वमङ्गलम्. स्वामी भद्रगिरिवराय सर्वमङ्गलम्. ಶ್ರೀರಾಮನಿಗೆ ಜಯವಾಗಲಿ. ಜೈ ಶ್ರೀರಾಮ್. जय श्री राम, जय श्री राम.